ನಾಳೆ ಸಿಗಂದೂರ್ ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆ ಆಗುತ್ತೆ. ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿಎಂ ಗೈರು ಹಾಜರಾಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪೂರ್ವ ನಿಗದಿಯಾಗಿರ್ತಕ್ಕಂಥ ಬೇರೆ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಈ ಬ್ರಿಡ್ಜ್ನ ಲೋಕಾರ್ಪಣೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ತಡವಾಗಿ ತಲುಪಿದೆ ಅಂತ ಹೇಳಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಅತ್ಯಂತ ಪ್ರಮುಖ ಕೇಬಲ್ ಬ್ರಿಡ್ಜ್ಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಸಿಗಂದೂರು ಕೇಬಲ್ ಬ್ರಿಡ್ಜ್ 6 ದಶಕಗಳ ಮಲೆನಾಡಿಗರ ಕನಸು ನಾಳೆ ನನಸಾಗ್ತಾ ಇರತಕ್ಕಂಥದ್ದು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಪತ್ರಿಕೆ ತಡವಾಗಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರ ಹಿರಿದು ಅಂತ ಅವರ ಪುತ್ರ ಬಿವೈ ರಾಘವೇಂದ್ರ ಹೇಳಿಕೆ ಕೊಡ್ತಾ ಇದ್ರು. 5-6 ದಶಕಗಳಿಂದ ಇಂಥದ್ದೊಂದು ಸೇತುವೆ ಬೇಕು ಅಂತ ಜನ ಕೂಡ ಇಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಸೇತುವೆ. ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ಯಾರಾದ್ರೂ ಕ್ರೆಡಿಟ್ ವಾರ್ ಮಾಡ್ಕೊಳ್ಳಿ, ನಮ್ದೇ ಕ್ರೆಡಿಟ್ ಅಂತ ಯಾರು ಹೇಳಿದ್ರು ಪರವಾಗಿಲ್ಲ, ಒಟ್ಟಲ್ಲಿ ಜನರಿಗೆ ಅನುಕೂಲ ಆದ್ರೆ ಸಾಕು ಅನ್ನೋದು ಜನರ ಅಂಬೋಣ. ಅಲ್ಲಿ ಲಾಂಚಲ್ಲಿ ಹೋಗ್ಬೇಕಿತ್ತು, ಇಲ್ಲ ಸುತ್ತುವರೆದು ಹೋಗ್ಬೇಕಿತ್ತು, ಬಹಳ ಕಷ್ಟ ಇತ್ತು. ಈ ಸೇತುವೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೇನೆ ನಮ್ಮ ರಾಜಕೀಯ ವರದಿಗಾರ ಬಸವರಾಜ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಬಸವರಾಜ್ ಫಸ್ಟ್. ಬಸವರಾಜ್, ಈಗ ಈ ಸಿಗಂದೂರು ಬ್ರಿಡ್ಜ್ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ ಒಂದು ಕಡೆ, ಮತ್ತೊಂದು ಕಡೆ ಸಿಎಂಗೆ ಇನ್ವಿಟೇಷನ್ ಲೇಟ್ ಆಗಿ ತಲುಪ್ತು ಅನ್ನುವಂತ ಒಂದು ಮಾಹಿತಿ. ಬಿಎಸ್ ಯಡಿಯೂರಪ್ಪನವರ ಪ್ರಮುಖ ಪಾತ್ರ ಇದರಲ್ಲಿ, ಅವರೇ ಈ ಸೇತುವೆನ ಮಾಡಿಸ್ಕೊಟ್ರು ಅಂತ ಒಂದಷ್ಟು ಜನ ಶಿವಮೊಗ್ಗ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ಸೇತುವೆ ಹೆಸರಲ್ಲಿ ಏನೆಲ್ಲ ನಡೆದಿದೆ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ಒಂದು ದೊಡ್ಡ ಯೋಜನೆ ಸಾಕಾರಗೊಂಡಾಗ ಆ ಸಾಕಷ್ಟು ಕ್ರೆಡಿಟ್ ಗಳನ್ನ ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳೋಕೆ ಮುಂದಾಗ್ತವೆ. ಬಹಳ ಪ್ರಮುಖವಾಗಿ ಸಿಗಂದೂರು ಸೇತುವೆ ಏನಿದೆ, ಇದು ಮಲೆನಾಡಿಗರ ಕನಸಾಗಿತ್ತು. ಸಾಕಷ್ಟು ವರ್ಷಗಳಿಂದ ನೆನೆಗುದಿಗಿತ್ತು ಬಿದ್ದಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳ ಬಳಿಕ ಇದೊಂದು ಈಗ ಪೂರ್ಣವಾಗಿ ಉದ್ಘಾಟನೆಗೆ ಸಿದ್ಧವಾಗಿದೆ. ನಾಳೆ ನಿತಿನ್ ಗಡ್ಕರಿ ಅವರ ಕಡೆಯಿಂದ ಉದ್ಘಾಟನೆ ಆಗ್ತದೆ. ಕೇಂದ್ರ ಸಚಿವರು ಇಂಥ ದೊಡ್ಡ ಯೋಜನೆಯನ್ನ ಉದ್ಘಾಟನೆಗೆ ಬರ್ತಾರೆ ಅಂದಾಗ ಪ್ರೋಟೋಕಾಲ್ ಪ್ರಕಾರ ಸಿಎಂ ಅವರನ್ನ ಆಹ್ವಾನ ಮಾಡಬೇಕು ಮತ್ತು ಸಿಎಂ ಅವರು ಕೂಡ ಅಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ತನ್ನ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋಕೆ ಆಹ್ವಾನ ಪತ್ರಿಕೆಯನ್ನು ವಿಳಂಬವಾಗಿ ಕೊಟ್ಟಿದೆ ಅನ್ನುವಂಥದ್ದು ಆರೋಪಗಳು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿ ಬರ್ತಾ ಇದಾವೆ. ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ತಡವಾಗಿ ಅವರು ಆಹ್ವಾನ ಪತ್ರಿಕೆ ಸಿಎಂ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೂ ಪೂರ್ವಭಾವಿಯಾಗಿ ಇಂಡಿ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವುಗಳನ್ನು ಕೂಡ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇಂಡಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಈ ಒಂದು ಸಿಗಂದೂರು ಸೇತುವೆ ಉದ್ಘಾಟನೆಗೆ ಬರ್ತಿಲ್ಲ. ರಾಜ್ಯ ಸರ್ಕಾರದ ಪರವಾಗಿ ನಾನಿರ್ತೇನೆ, ಲೋಕೋಪಯೋಗಿ ಸಚಿವನಾಗಿ ನಾನಿರ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಒಂದು ಸ್ಪಷ್ಟ ಆಗುತ್ತೆ. ಕ್ರೆಡಿಟ್ ವಾರ್ಗೆ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಬಿಜೆಪಿ ವಿಳಂಬ ಮಾಡಿದ್ರು ಕೂಡ, ಇದನ್ನ ತಡವಾಗಿ ಬಂದಾಗ ಆಹ್ವಾನ ಬಂದಾಗಾದ್ರೂ ಕೂಡ ಇದನ್ನ ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನ ಮತ್ತೆ ಬೇರೆ ಕಾರ್ಯಕ್ರಮನ ಮುಂದೂಡಿ ಈ ದೊಡ್ಡ ಕಾರ್ಯಕ್ರಮಕ್ಕೆ ಸಿಎಂ ಅವರು ಹೋಗಬೇಕಾಗಿತ್ತು. ಆದ್ರೆ ಬಿಜೆಪಿ ಅವರು ಕ್ರೆಡಿಟ್ ವಾರ್ಗೆ ಈ ತರ ವಿಳಂಬ ಮಾಡಿದ್ರು ಅನ್ನುವಂತ ಕೋಪ ಮತ್ತು ಅಸಹಕಾರದಿಂದಾಗಿ ಈಗ ಸಿಎಂ ಅವರು ಕೂಡ ನಾಳೆ ಹೋಗೋದು ಬಹುತೇಕವಾಗಿ ಅನುಮಾನ ಅನ್ನುವಂತ ಸ್ಪಷ್ಟತೆ ಈಗಾಗಲೇ ಸಿಗ್ತಾ ಇದಾವೆ. ಆ ಕಾರಣಕ್ಕಾಗಿ ಈ ಸಿಗಂದೂರು ಸೇತುವೆ ವಿಚಾರವಾಗಿ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಕ್ರೆಡಿಟ್ ವಾರ್ ಅಂತೂ ನಡೆದಿರುವಂತದ್ದು ಸತ್ಯ. ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ. ನಾಳೆ ಸಿಗಂದೂರ್ ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆ ಆಗುತ್ತೆ. ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿಎಂ ಗೈರು ಹಾಜರಾಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪೂರ್ವ ನಿಗದಿಯಾಗಿರ್ತಕ್ಕಂಥ ಬೇರೆ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಈ ಬ್ರಿಡ್ಜ್ನ ಲೋಕಾರ್ಪಣೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ತಡವಾಗಿ ತಲುಪಿದೆ ಅಂತ ಹೇಳಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಅತ್ಯಂತ ಪ್ರಮುಖ ಕೇಬಲ್ ಬ್ರಿಡ್ಜ್ಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಸಿಗಂದೂರು ಕೇಬಲ್ ಬ್ರಿಡ್ಜ್ 6 ದಶಕಗಳ ಮಲೆನಾಡಿಗರ ಕನಸು ನಾಳೆ ನನಸಾಗ್ತಾ ಇರತಕ್ಕಂಥದ್ದು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ.
ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಪತ್ರಿಕೆ ತಡವಾಗಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರ ಹಿರಿದು ಅಂತ ಅವರ ಪುತ್ರ ಬಿವೈ ರಾಘವೇಂದ್ರ ಹೇಳಿಕೆ ಕೊಡ್ತಾ ಇದ್ರು. 5-6 ದಶಕಗಳಿಂದ ಇಂಥದೊಂದು ಸೇತುವೆ ಬೇಕು ಅಂತ ಜನ ಕೂಡ ಇಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಸೇತುವೆ. ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ಯಾರಾದ್ರೂ ಕ್ರೆಡಿಟ್ ವಾರ್ ಮಾಡ್ಕೊಳ್ಳಿ, ನಮ್ದೇ ಕ್ರೆಡಿಟ್ ಅಂತ ಯಾರು ಹೇಳಿದ್ರು ಪರವಾಗಿಲ್ಲ, ಒಟ್ಟಲ್ಲಿ ಜನರಿಗೆ ಅನುಕೂಲ ಆದ್ರೆ ಸಾಕು ಅನ್ನೋದು ಜನರ ಅಂಬೋಣ. ಅಲ್ಲಿ ಲಾಂಚಲ್ಲಿ ಹೋಗ್ಬೇಕಿತ್ತು, ಇಲ್ಲ ಸುತ್ತುವರೆದು ಹೋಗ್ಬೇಕಿತ್ತು, ಬಹಳ ಕಷ್ಟ ಇತ್ತು. ರೈಟ್, ಈ ಸೇತುವೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೇನೆ ನಮ್ಮ ರಾಜಕೀಯ ವರದಿಗಾರ ಬಸವರಾಜ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಬಸವರಾಜ್ ಫಸ್ಟ್. ಬಸವರಾಜ್, ಈಗ ಈ ಸಿಗಂದೂರು ಬ್ರಿಡ್ಜ್ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ ಒಂದು ಕಡೆ, ಮತ್ತೊಂದು ಕಡೆ ಸಿಎಂಗೆ ಇನ್ವಿಟೇಷನ್ ಲೇಟ್ ಆಗಿ ತಲುಪ್ತು ಅನ್ನುವಂತ ಒಂದು ಮಾಹಿತಿ. ಬಿಎಸ್ ಯಡಿಯೂರಪ್ಪನವರ ಪ್ರಮುಖ ಪಾತ್ರ ಇದರಲ್ಲಿ, ಅವರೇ ಈ ಸೇತುವೆನ ಮಾಡಿಸ್ಕೊಟ್ರು ಅಂತ ಒಂದಷ್ಟು ಜನ ಶಿವಮೊಗ್ಗ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ಸೇತುವೆ ಹೆಸರಲ್ಲಿ ಏನೆಲ್ಲ ನಡೆದಿದೆ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ಒಂದು ದೊಡ್ಡ ಯೋಜನೆ ಸಾಕಾರಗೊಂಡಾಗ ಆ ಸಾಕಷ್ಟು ಕ್ರೆಡಿಟ್ ಗಳನ್ನ ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳೋಕೆ ಮುಂದಾಗ್ತವೆ. ಬಹಳ ಪ್ರಮುಖವಾಗಿ ಸಿಗಂದೂರು ಸೇತುವೆ ಏನಿದೆ, ಇದು ಮಲೆನಾಡಿಗರ ಕನಸಾಗಿತ್ತು. ಸಾಕಷ್ಟು ವರ್ಷಗಳಿಂದ ನೆನೆಗುದಿಗಿತ್ತು ಬಿದ್ದಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳ ಬಳಿಕ ಇದೊಂದು ಈಗ ಪೂರ್ಣವಾಗಿ ಉದ್ಘಾಟನೆಗೆ ಸಿದ್ಧವಾಗಿದೆ. ನಾಳೆ ನಿತಿನ್ ಗಡ್ಕರಿ ಅವರ ಕಡೆಯಿಂದ ಉದ್ಘಾಟನೆ ಆಗ್ತದೆ. ಕೇಂದ್ರ ಸಚಿವರು ಇಂಥ ದೊಡ್ಡ ಯೋಜನೆಯನ್ನ ಉದ್ಘಾಟನೆಗೆ ಬರ್ತಾರೆ ಅಂದಾಗ ಪ್ರೋಟೋಕಾಲ್ ಪ್ರಕಾರ ಸಿಎಂ ಅವರನ್ನ ಆಹ್ವಾನ ಮಾಡಬೇಕು ಮತ್ತು ಸಿಎಂ ಅವರು ಕೂಡ ಅಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ತನ್ನ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋಕೆ ಆಹ್ವಾನ ಪತ್ರಿಕೆಯನ್ನು ವಿಳಂಬವಾಗಿ ಕೊಟ್ಟಿದೆ ಅನ್ನುವಂಥದ್ದು ಆರೋಪಗಳು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿ ಬರ್ತಾ ಇದಾವೆ. ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ತಡವಾಗಿ ಅವರು ಆಹ್ವಾನ ಪತ್ರಿಕೆ ಸಿಎಂ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೂ ಪೂರ್ವಭಾವಿಯಾಗಿ ಇಂಡಿ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವುಗಳನ್ನು ಕೂಡ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇಂಡಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಈ ಒಂದು ಸಿಗಂದೂರು ಸೇತುವೆ ಉದ್ಘಾಟನೆಗೆ ಬರ್ತಿಲ್ಲ. ರಾಜ್ಯ ಸರ್ಕಾರದ ಪರವಾಗಿ ನಾನಿರ್ತೇನೆ, ಲೋಕೋಪಯೋಗಿ ಸಚಿವನಾಗಿ ನಾನಿರ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಒಂದು ಸ್ಪಷ್ಟ ಆಗುತ್ತೆ. ಕ್ರೆಡಿಟ್ ವಾರ್ಗೆ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಬಿಜೆಪಿ ವಿಳಂಬ ಮಾಡಿದ್ರು ಕೂಡ, ಇದನ್ನ ತಡವಾಗಿ ಬಂದಾಗ ಆಹ್ವಾನ ಬಂದಾಗಾದ್ರೂ ಕೂಡ ಇದನ್ನ ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನ ಮತ್ತೆ ಬೇರೆ ಕಾರ್ಯಕ್ರಮನ ಮುಂದೂಡಿ ಈ ದೊಡ್ಡ ಕಾರ್ಯಕ್ರಮಕ್ಕೆ ಸಿಎಂ ಅವರು ಹೋಗಬೇಕಾಗಿತ್ತು. ಆದ್ರೆ ಬಿಜೆಪಿ ಅವರು ಕ್ರೆಡಿಟ್ ವಾರ್ಗೆ ಈ ತರ ವಿಳಂಬ ಮಾಡಿದ್ರು ಅನ್ನುವಂತ ಕೋಪ ಮತ್ತು ಅಸಹಕಾರದಿಂದಾಗಿ ಈಗ ಸಿಎಂ ಅವರು ಕೂಡ ನಾಳೆ ಹೋಗೋದು ಬಹುತೇಕವಾಗಿ ಅನುಮಾನ ಅನ್ನುವಂತ ಸ್ಪಷ್ಟತೆ ಈಗಾಗಲೇ ಸಿಗ್ತಾ ಇದಾವೆ. ಆ ಕಾರಣಕ್ಕಾಗಿ ಈ ಸಿಗಂದೂರು ಸೇತುವೆ ವಿಚಾರವಾಗಿ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಕ್ರೆಡಿಟ್ ವಾರ್ ಅಂತೂ ನಡೆದಿರುವಂತದ್ದು ಸತ್ಯ. ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ. ಶ್ರೀಲಕ್ಷ್ಮಿ, ನಾಳೆ ಸಿಗಂದೂರ್ ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆ ಆಗುತ್ತೆ. ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿಎಂ ಗೈರು ಹಾಜರಾಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪೂರ್ವ ನಿಗದಿಯಾಗಿರ್ತಕ್ಕಂಥ ಬೇರೆ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಈ ಬ್ರಿಡ್ಜ್ನ ಲೋಕಾರ್ಪಣೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ತಡವಾಗಿ ತಲುಪಿದೆ ಅಂತ ಹೇಳಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಅತ್ಯಂತ ಪ್ರಮುಖ ಕೇಬಲ್ ಬ್ರಿಡ್ಜ್ಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಸಿಗಂದೂರು ಕೇಬಲ್ ಬ್ರಿಡ್ಜ್ 6 ದಶಕಗಳ ಮಲೆನಾಡಿಗರ ಕನಸು ನಾಳೆ ನನಸಾಗ್ತಾ ಇರತಕ್ಕಂಥದ್ದು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಪತ್ರಿಕೆ ತಡವಾಗಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರ ಹಿರಿದು ಅಂತ ಅವರ ಪುತ್ರ ಬಿವೈ ರಾಘವೇಂದ್ರ ಹೇಳಿಕೆ ಕೊಡ್ತಾ ಇದ್ರು. 5-6 ದಶಕಗಳಿಂದ ಇಂಥದೊಂದು ಸೇತುವೆ ಬೇಕು ಅಂತ ಜನ ಕೂಡ ಇಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಸೇತುವೆ. ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ಯಾರಾದ್ರೂ ಕ್ರೆಡಿಟ್ ವಾರ್ ಮಾಡ್ಕೊಳ್ಳಿ, ನಮ್ದೇ ಕ್ರೆಡಿಟ್ ಅಂತ ಯಾರು ಹೇಳಿದ್ರು ಪರವಾಗಿಲ್ಲ, ಒಟ್ಟಲ್ಲಿ ಜನರಿಗೆ ಅನುಕೂಲ ಆದ್ರೆ ಸಾಕು ಅನ್ನೋದು ಜನರ ಅಂಬೋಣ. ಅಲ್ಲಿ ಲಾಂಚಲ್ಲಿ ಹೋಗ್ಬೇಕಿತ್ತು, ಇಲ್ಲ ಸುತ್ತುವರೆದು ಹೋಗ್ಬೇಕಿತ್ತು, ಬಹಳ ಕಷ್ಟ ಇತ್ತು. ರೈಟ್,
ಈ ಸೇತುವೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೇನೆ ನಮ್ಮ ರಾಜಕೀಯ ವರದಿಗಾರ ಬಸವರಾಜ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಬಸವರಾಜ್ ಫಸ್ಟ್. ಬಸವರಾಜ್, ಈಗ ಈ ಸಿಗಂದೂರು ಬ್ರಿಡ್ಜ್ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ ಒಂದು ಕಡೆ, ಮತ್ತೊಂದು ಕಡೆ ಸಿಎಂಗೆ ಇನ್ವಿಟೇಷನ್ ಲೇಟ್ ಆಗಿ ತಲುಪ್ತು ಅನ್ನುವಂತ ಒಂದು ಮಾಹಿತಿ. ಬಿಎಸ್ ಯಡಿಯೂರಪ್ಪನವರ ಪ್ರಮುಖ ಪಾತ್ರ ಇದರಲ್ಲಿ, ಅವರೇ ಈ ಸೇತುವೆನ ಮಾಡಿಸ್ಕೊಟ್ರು ಅಂತ ಒಂದಷ್ಟು ಜನ ಶಿವಮೊಗ್ಗ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ಸೇತುವೆ ಹೆಸರಲ್ಲಿ ಏನೆಲ್ಲ ನಡೆದಿದೆ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ಒಂದು ದೊಡ್ಡ ಯೋಜನೆ ಸಾಕಾರಗೊಂಡಾಗ ಸಾಕಷ್ಟು ಕ್ರೆಡಿಟ್ಗಳನ್ನ ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳೋಕೆ ಮುಂದಾಗ್ತವೆ. ಬಹಳ ಪ್ರಮುಖವಾಗಿ ಸಿಗಂದೂರು ಸೇತುವೆ ಏನಿದೆ, ಇದು ಮಲೆನಾಡಿಗರ ಕನಸಾಗಿತ್ತು. ಸಾಕಷ್ಟು ವರ್ಷಗಳಿಂದ ನೆನೆಗುದಿಗಿತ್ತು ಬಿದ್ದಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳ ಬಳಿಕ ಇದೊಂದು ಈಗ ಪೂರ್ಣವಾಗಿ ಉದ್ಘಾಟನೆಗೆ ಸಿದ್ಧವಾಗಿದೆ. ನಾಳೆ ನಿತಿನ್ ಗಡ್ಕರಿ ಅವರ ಕಡೆಯಿಂದ ಉದ್ಘಾಟನೆ ಆಗ್ತದೆ. ಕೇಂದ್ರ ಸಚಿವರು ಇಂಥ ದೊಡ್ಡ ಯೋಜನೆಯನ್ನ ಉದ್ಘಾಟನೆಗೆ ಬರ್ತಾರೆ ಅಂದಾಗ ಪ್ರೋಟೋಕಾಲ್ ಪ್ರಕಾರ ಸಿಎಂ ಅವರನ್ನ ಆಹ್ವಾನ ಮಾಡಬೇಕು ಮತ್ತು ಸಿಎಂ ಅವರು ಕೂಡ ಅಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ತನ್ನ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋಕೆ ಆಹ್ವಾನ ಪತ್ರಿಕೆಯನ್ನು ವಿಳಂಬವಾಗಿ ಕೊಟ್ಟಿದೆ ಅನ್ನುವಂಥದ್ದು ಆರೋಪಗಳು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿ ಬರ್ತಾ ಇದಾವೆ. ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ತಡವಾಗಿ ಅವರು ಆಹ್ವಾನ ಪತ್ರಿಕೆ ಸಿಎಂ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೂ ಪೂರ್ವಭಾವಿಯಾಗಿ ಇಂಡಿ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವುಗಳನ್ನು ಕೂಡ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇಂಡಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಈ ಒಂದು ಸಿಗಂದೂರು ಸೇತುವೆ ಉದ್ಘಾಟನೆಗೆ ಬರ್ತಿಲ್ಲ. ರಾಜ್ಯ ಸರ್ಕಾರದ ಪರವಾಗಿ ನಾನಿರ್ತೇನೆ, ಲೋಕೋಪಯೋಗಿ ಸಚಿವನಾಗಿ ನಾನಿರ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಒಂದು ಸ್ಪಷ್ಟ ಆಗುತ್ತೆ. ಕ್ರೆಡಿಟ್ ವಾರ್ಗೆ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಬಿಜೆಪಿ ವಿಳಂಬ ಮಾಡಿದ್ರು ಕೂಡ, ಇದನ್ನ ತಡವಾಗಿ ಬಂದಾಗ ಆಹ್ವಾನ ಬಂದಾಗಾದ್ರೂ ಕೂಡ ಇದನ್ನ ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನ ಮತ್ತೆ ಬೇರೆ ಕಾರ್ಯಕ್ರಮನ ಮುಂದೂಡಿ ಈ ದೊಡ್ಡ ಕಾರ್ಯಕ್ರಮಕ್ಕೆ ಸಿಎಂ ಅವರು ಹೋಗಬೇಕಾಗಿತ್ತು. ಆದ್ರೆ ಬಿಜೆಪಿ ಅವರು ಕ್ರೆಡಿಟ್ ವಾರ್ಗೆ ಈ ತರ ವಿಳಂಬ ಮಾಡಿದ್ರು ಅನ್ನುವಂತ ಕೋಪ ಮತ್ತು ಅಸಹಕಾರದಿಂದಾಗಿ ಈಗ ಸಿಎಂ ಅವರು ಕೂಡ ನಾಳೆ ಹೋಗೋದು ಬಹುತೇಕವಾಗಿ ಅನುಮಾನ ಅನ್ನುವಂತ ಸ್ಪಷ್ಟತೆ ಈಗಾಗಲೇ ಸಿಗ್ತಾ ಇದಾವೆ. ಆ ಕಾರಣಕ್ಕಾಗಿ ಈ ಸಿಗಂದೂರು ಸೇತುವೆ ವಿಚಾರವಾಗಿ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಕ್ರೆಡಿಟ್ ವಾರ್ ಅಂತೂ ನಡೆದಿರುವಂತದ್ದು ಸತ್ಯ. ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ